ಲೂಕನ ಬರೆಸುವಾರ್ತೆ 9:23 ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಪ್ರಿಯರೇ. ಕಾರಣ ಮರಣದ ಭಯದ ದಾಸತ್ವದಲ್ಲಿದ್ದಂಥ ನಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಮಿಗೆ ರಕ್ತ ಮಾಂಸಧಾರಿಯಾದನು ಎಂಬುದಾಗಿ ವಚನಗಳ ಮುಖಾಂತರವಾಗಿ ಕೂಡ ನಾವು ನೋಡುವಂಥವರಾಗಿದ್ದೇವೆ. ಸೊ ಇನ್ನೊಂದು ಕಡೆ ಏನಂತಂದರೆ, ನೀತಿವಂತರೆಂದು ನಿರ್ಣಯವನ್ನು ಹೊಂದುವುದಕ್ಕಾಗಿ ದೇವರ ಉಚಿತಾರ್ಥವಾದಂಥ ಒಂದು ಕೃಪೆ ಯೇಸು ಕ್ರಿಸ್ತನು ನಮಗೆ ಪಾಪ ವಿಮೋಚನೆ ಮೂಲಕ ದೊರಕಿಸುವುದನು ಎಂಬುದಾಗಿ. ಅಂದರೆ ಆತನು ಶಿಲುಬೆ ಮೇಲೆ ನಮಗೋಸ್ಕರವಾಗಿ ಕಷ್ಟಗಳನ್ನು ಅನುಭವಿಸಿದ, ಅವಮಾನಗಳನ್ನು ಹೊಂದಿದ, ಅನೇಕ ಆರೋಪಗಳನ್ನು ಕೂಡ ಆತನು ಹೊಂದಿದ, ಹಿಂಸೆಗೆ ಒಳಗಾದ ಪ್ರೀತಿ ದೇವಜನರೇ. ಅದಕ್ಕೆ ಯೇಸು ಕ್ರಿಸ್ತನು ಇವತ್ತು ನಮಗೇನು ಹೇಳ್ತಾನಂತಂದರೆ, ನನ್ನಿಂದ ಬರುವುದಕ್ಕೆ ನಿಮಗೆ ಮನಸ್ಸಿದ್ದರೆ ಮೊದಲು ಇವೆಲ್ಲವುಗಳನ್ನು ನೀವೇನು ಮಾಡಬೇಕಂತಂದರೆ ಸಹಿಸಿಕೊಂಡು ಆ ಶಿಲುಬೆಯನ್ನು ಹೊತ್ತುಕೊಂಡು ಬರೋದಕ್ಕೆ ನೀವು ಸಿದ್ಧರಾಗಬೇಕೆಂಬುದಾಗಿ ಹೇಳ್ತಾನೆ. ಕಾರಣ ಶಿಲುಬೆಯು ಶ್ರಮೆಗಳಿಗೆ ಒಂದು ಗುರುತಾಗಿದೆ, ಶಿಲುಬೆಯು ಮರಣಕ್ಕೆ ಗುರುತಾಗಿದೆ, ಶಿಲುಬೆಯು ಪಾಪದ ಶಕ್ತಿಯನ್ನು ಮುರಿದು ಹಾಕಿತು ಯೇಸು ಕ್ರಿಸ್ತನ ಮುಖಾಂತರವಾಗಿ. ಹೌದು ಪ್ರಿಯರೇ, ಆತನು ಪಾಪ ಸಂಬಂಧವಿಲ್ಲದವನಾಗಿ ಈ ಭೂಮಿಗೆ ಆತನು ಬಂದನು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು, ಒಂದು ಸವಾಲನ್ನು ಹಾಕಿದ, ನನ್ನಲ್ಲಿ ಪಾಪವಿಲ್ಲ ಎಂದು ಯಾರಾದರೂ ರುಜು ಮಾಡುತ್ತೀರೆಂದು ಕೇಳಿದ ಆ ಪ್ರಶ್ನೆಗೆ ಇಲ್ಲಿಗೆ 2000 ವರ್ಷ ಆಯಿತು, ಉತ್ತರ ಇನ್ನೂ ಬಂದಿಲ್ಲ. ಅಂದರೆ ಪಾಪ ಸಂಬಂಧವಿಲ್ಲದವನಾಗಿ ಆತನು ಈ ಭೂಮಿಗೆ ನಮಗಾಗಿ, ನಾವು ಮಾಡಿದಂಥ ತಪ್ಪುಗಳಿಗೋಸ್ಕರವಾಗಿ, ಪಾಪಗಳಿಗೋಸ್ಕರವಾಗಿ ಆ ಶಿಲುಬೆಯ ಕಂಬವನ್ನು ಏರಿದ ಪ್ರೀತಿ ದೇವಜನರೇ. ಅದಕ್ಕೆ ಇಲ್ಲಿ ವಚನ ಹೇಳ್ತದೆ, ಮತ್ತೆ 10:38 ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ಅಂದರೆ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಅಂದರೆ ಪ್ರತಿದಿನ ನಾವು ಶಿಲುಬೆಯನ್ನು ನೋಡುವಂಥವರಾಗಿರಬೇಕು. ಯಾಕಂದರೆ ಅಲ್ಲಿ ವಚನದಲ್ಲಿ ನಾವು ನೋಡ್ತೇವೆ, 1 ಕೊರಿಂಥ 1 ಕೂಡ ನಾವು ನೋಡ್ತೇವೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ, ರಕ್ಷಣೆಯಲ್ಲಿರುವಂಥ ನಮಗೆ ಅದು ದೇವರ ಶಕ್ತಿಯಾಗಿದೆ ಎಂಬುದಾಗಿ ಪೌಲನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ಎಚ್ಚರ ಪಟ್ಟರೆ ಶಿಲುಬೆಯಲ್ಲಿ, ಅಂದರೆ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ನಾನು ಸತ್ತೇನೆ ಎಂಬುದಾಗಿ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನನ್ನು ನಾವು ಪ್ರತಿ ವರ್ಷ ನಾವು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವುದಲ್ಲ ಪ್ರಿಯರೇ, ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾಗಿದೆ. ಶ್ರಮೆಗಳೆನ್ನುವಂಥ ಶಿಲುಬೆ, ಕಷ್ಟಗಳೆನ್ನುವಂಥ ಶಿಲುಬೆ, ರೋಗಗಳೆನ್ನುವಂಥ ಶಿಲುಬೆ, ಅವಮಾನವೆನ್ನುವಂಥ ಶಿಲುಬೆಯನ್ನು ಹೊತ್ತುಕೊಂಡು ನಾವು ದೇವರನ್ನು ನಾವು ದೃಷ್ಟಿಸಿ ಮುಂದೆ ಹೋಗಬೇಕಾಗಿದೆ. ಅದಕ್ಕೆ ಇಬ್ರಿಯ ಗ್ರಂಥ 12:2 ನೋಡ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವಂಥ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನೇಮಕವಾದ ಓಟವನ್ನು ಓಡೋಣ ಎಂಬುದಾಗಿ ಹೇಳ್ತಾನೆ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರವಾಗಿ ಅವಮಾನವನ್ನು ಆತನೇನು ಮಾಡಿದಂದರೆ ಅಲಕ್ಷ್ಯ ಮಾಡಿದ. ಅಂದರೆ ಅರ್ಥ ಏನಂತಂದರೆ, ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆತನ ಆಸನರೂಢನಾಗಿದ್ದಾನೆ ಪ್ರೀತಿಯ ದೇವಜನರೇ. ಅದಕ್ಕೆ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡನು, ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ಕೂಡ ವಿಧೇಯನಾದನು ಎಂಬುದಾಗಿ. ಇವತ್ತು ನಾವು ಬರೇ ಏನಂದರೆ ವರ್ಷದಲ್ಲಿ ಒಂದು ಸಾರಿ ನಾವು ಆತನ ಮರಣವನ್ನು ನೆನೆಸುವುದು ಮಾತ್ರವಲ್ಲ, ನೋಡ್ರಿ, ವರ್ಷದಲ್ಲಿ ಒಂದು ಸಾರಿ ಆತನ ಶಿಲುಬೆಯನ್ನು ನೋಡೋದು ಮಾತ್ರವಲ್ಲ, ವರ್ಷದಲ್ಲಿ ಒಂದು ಸಾರಿ ನಾವು ಉಪವಾಸದಲ್ಲಿ ಆತನ ಸನ್ನಿಧಾನದಲ್ಲಿ ಕಳೆಯುವುದಲ್ಲ ಪ್ರಿಯರೇ. ಪ್ರತಿದಿನ ಆತನ ಜನನ, ಮರಣ, ಪುನರುತ್ಥಾನವನ್ನು ನಾವು ನೆನೆಸಿಕೊಳ್ಳುವಂಥವರಾಗಿರಬೇಕು. ನೆನೆಸಿ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಜವಾಬ್ದಾರಿಯುತವಾಗಿರ್ತಕ್ಕಂಥ ಓಟವನ್ನು ಓಡುವುದಕ್ಕೆ, ಅಂದರೆ ಕಡೆಗಾಣಿಸುವುದಕ್ಕೆ ನಾವು ಸ್ಥಿರ ಮನಸ್ಸಿನಿಂದ, ಸ್ಥಿರ ಚಿತ್ತವುಳ್ಳವರಾಗಿ ಕರ್ತನ ಸಮ್ಮುಖವನ್ನು ಬಯಸುವಂಥವರಾಗಿರಬೇಕು. ಆಮೇನ್. ಶಿಲುಬೆ ನಾವು ಇವತ್ತೇನಂತಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಒಂದು ದೊಡ್ಡ ಏನಂತಂದರೆ ಜಯವನ್ನು ಕೊಟ್ಟಿರ್ತಕ್ಕಂಥ ಸಂಕೇತವಾಗಿದೆ ಪ್ರಿಯರೇ. ಅದಕ್ಕಾಗಿ ಆ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನಾವು ಕರ್ತನನ್ನು ನಾವು ದೃಷ್ಟಿಸಿ ನೋಡಿ ಮುಂದೆ ಸಾಗುವಂಥವರಾಗಿರೋಣ. ಗಾಡ್ ಬ್ಲೆಸ್ ಯು. ಆಮೇಲೆ